ಹಲೋ ಎವ್ರಿವನ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಸೊ ನಿನ್ನೆಯಿಂದ ಒಂದು ವಿಷಯ ಹರಿದಾಡ್ತಾ ಇದೆ ನ್ಯೂಸ್ ಚಾನಲಲ್ಲಿ, ಅಲ್ಲಿ ಇಲ್ಲಿ ಎಲ್ಲ ಕಡೆ ಸೋಷಿಯಲ್ ಮೀಡಿಯಲ್ಲಿ ಸಹ. ಏನಪ್ಪ ಅಂದರೆ ಏರೋಪ್ಲೇನು ಕ್ರ್ಯಾಶ್ ಆಗಿಬಿಟ್ಟಿದೆ ಅಹಮದಾಬಾದಲ್ಲಿ ಅಂತ. ಹೌದು, ಅಹಮದಾಬಾದ್ ಏರ್ಪೋರ್ಟಲ್ಲಿ ಟೇಕ್ ಆಫ್ ಆಗಿ ಒಂದು ಸ್ವಲ್ಪ ದೂರ ಹೋಗಿ ಒಂದು ಬಿಜಿ ಎಂಬ ಮೆಡಿಕಲ್ ಕಾಲೇಜಿನ ಹಾಸ್ಟೆಲ್ ಮೇಲೆ ಬಿದ್ದೋಗ್ಬಿಟ್ಟಿದೆ. ಸರಿಸುಮಾರು ಒಂದು 2 ಗಂಟೆ ಅಂತ ಅನಿಸುತ್ತೆ. 2 ಗಂಟೆ ಟೈಮಲ್ಲಿ ಪಾಪ ಅವರು ಸಹ ಊಟಕ್ಕೆ ಅಂತ ಕೂತಿರ್ತಾರೆ. ಆ ಟೈಮಲ್ಲಿ ಪಾಪ ಕ್ರ್ಯಾಶ್ ಆಗಿ ಹಾಸ್ಟೆಲ್ ಮೇಲೆ ಬಿದ್ದು ಜೋರಾಗಿ ಬೆಂಕಿ ಹತ್ಕೊಂಡ್ಬಿಟ್ಟಿದೆ. ಅಷ್ಟು ಜೋರಾಗಿ ಬೆಂಕಿ ಹತ್ಕೊಳ್ಳೋ ಕಾರಣ ಏನಪ್ಪ ಅಂತಂದರೆ, ಅದು ಲಂಡನ್ಗೆ ಹೋಗೋ ಫ್ಲೈಟು. ಅದಕ್ಕೆ 60,000 ಲೀಟರ್ ಫ್ಯೂಯಲ್ನ ತುಂಬಿಸಿರ್ತಾರೆ. ಸೊ ಅದಕ್ಕೋಸ್ಕರ ಅದು ಅಷ್ಟು ಜೋರಾಗಿ ಬೆಂಕಿ ಹೊಗೆ ಹತ್ಕೊಂಡಿದೆ. ಸೊ ಇಲ್ಲಿ ಮೇಯ್ನಾಗಿ ಏನು ಮಿಸ್ಟೇಕ್ ಆಗಿದೆ ಅಂತಲೂ ಗೊತ್ತಿಲ್ಲ, ತಾಂತ್ರಿಕ ದೋಷ ಅಂತ ಹೇಳ್ತಾರೆ. ಏನು ಮಿಸ್ಟೇಕ್ ಆಗಿ ಆ ಥರ ಆಯಿತು ಫ್ಲೈಟು. ಅದರಲ್ಲಿ ಒಬ್ಬರೇ ಅನಿಸುತ್ತೆ ಬದುಕಿರೋದು. ನೀವು ನ್ಯೂಸಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಬರೀ ಅವ್ರ ಫೋಟೋನೇ ತೋರಿಸ್ತಾ ಇರ್ತಾರೆ. ನಾನು ಹಾಕಿರ್ತೀನಿ, ನೋಡ್ಬೋದು. ಸುಮ್ಮನೆ ಎದ್ದು ನಡ್ಕೊಂಡು ಹೋಗ್ತವ್ರೆ, ಅಲ್ಲಿ ಇಲ್ಲಿ ಗಾಯಗಳಾಗಿದೆ, ಎದ್ದು ನಡ್ಕೊಂಡು ಹೋಗ್ತಾರೆ. ಮಿರಾಕಲ್ ಅಂತಲೇ ಹೇಳ್ಬೋದು. ಅಷ್ಟು ದೊಡ್ಡ ಕ್ರ್ಯಾಶ್ ಆಗಿ ಬೆಂಕಿ ಹತ್ಕೊಂಡು ಅಷ್ಟು ಎಲ್ಲ ಆಗಿ ಅವರು ಬದುಕಿದ್ದಾರೆ ಅಂತಂದರೆ ಆ್ಯಕ್ಚುಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಈ ಏರ್ ಇಂಡಿಯಾ ಫ್ಲೈಟ್ ಬಂದು ಟಾಟಾದವ್ರ ಜೊತೆ ನವೆಂಬರ್ 2024ರಲ್ಲಿ ಒಂಥರ ಕೊಲಾಬ್ರೇಟ್ ಥರ ಆಗಿರುತ್ತೆ ಟಾಟಾ ಕಂಪ್ನಿ ಜೊತೆ. ಅದಕ್ಕೋಸ್ಕರ ಟಾಟಾದವರು ಈ ಪ್ಲೇನ್ ಕ್ರ್ಯಾಶ್ ಆಗಿರೋದಕ್ಕೆ ಆ ಫ್ಲೈಟಲ್ಲಿ ಒಂದು 130 ಮೆಂಬರ್ಸ್ ಇದ್ದರು ಅನಿಸುತ್ತೆ, 130+ ಮೆಂಬರ್ಸ್ ಇದ್ದರು ಅನಿಸುತ್ತೆ. ಆ ಎಲ್ಲ ಫ್ಯಾಮಿಲಿಗೂ 1 ಕೋಟಿ ಕೊಡ್ತೀನಿ ಅಂತ ಹೇಳೋರೆ, 1 ಕೋಟಿ ದುಡ್ಡನ್ನ ಕೊಡ್ತೀನಿ ಅಂತ ಹೇಳೋರೆ. ಸೊ ಆ್ಯಕ್ಚುಲಿ ಗ್ರೇಟ್ ಅಂತಲೇ ಹೇಳ್ಬೋದು. ಮತ್ತು ಅಲ್ಲಿ ಎಷ್ಟು ಜನ ಇದ್ದರು ಅಷ್ಟು ಜನಕ್ಕೂ ಏನಾದರೂ ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಎಲ್ಲ ಖರ್ಚು ಸಹ ಇವರೇ ನೋಡ್ಕೊತಾರಂತೆ ಟಾಟಾದವರು. ಆ್ಯಕ್ಚುಲಿ ಗುಡ್ ಅಂತಲೇ ಹೇಳ್ಬೋದು. ಯಾರ ಪರಿಸ್ಥಿತಿ ಹೇಗಿರುತ್ತೆ ಯಾರಿಗೂ ಗೊತ್ತು. ಆ ಟೈಮಲ್ಲಿ ಹಂಗೆ ಆಗುತ್ತೆ ಅಂತಲೇ ಯಾರಿಗೂ ಗೊತ್ತಿರಲ್ಲ. ಸುಮಾರು ಸೋಷಿಯಲ್ ಮೀಡಿಯಲ್ಲಾಗಿರ್ಬೋದು ಎಲ್ಲ ಕಡೆ ನ್ಯೂಸ್ ಹರಿದಾಡ್ತಾ ಇದೆ. ಯಾರೋ ಇಬ್ಬರು ಏರ್ಪೋರ್ಟಲ್ಲಿ ಕೂತ್ಕೊಂಡು ಸಹ ನಾವು ಅಹಮದಾಬಾದ್ಗೆ ಬಾಯ್ ಮಾಡ್ತಾಯಿದ್ವಿ ಅಂತ ಯಾವುದ್ಯಾವುದೋ ವೀಡಿಯೋಸ್ ಎಲ್ಲ ಇತ್ತು. ಪಾಪ ಅವರು ಎಲ್ಲ ತೀರ್ಕೊಂಡ್ಬಿಟ್ಟಿದ್ದಾರೆ. ಸೊ ಪ್ರತಿ ಫ್ಯಾಮಿಲಿಗೂ ಟಾಟಾ ಕಂಪ್ನಿ ಕಡೆಯಿಂದ 1 ಕೋಟಿನ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೋಡೋಣ, ಟಾಟಾ ಕಂಪ್ನಿಯವ್ರು ಹೇಳಿದ ಮೇಲೆ ಕೊಡ್ತಾರೆ ಅಂತ ಅನಿಸುತ್ತೆ. ಸೊ ಕೊಡಲೇಬೇಕು, ಅಫಿಷಿಯಲ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನೆಕ್ಸ್ಟು ಅವ್ರ ಮೆಡಿಕಲ್ ಖರ್ಚನ್ನೆಲ್ಲ ಸಹ ಇವರೇ ನೋಡ್ಕೊತೀನಿ ಅಂತಲೂ ಹೇಳಿದ್ದಾರೆ. ಸೊ ಇದಾಗಿತ್ತು ಇವತ್ತಿನ ವಿಷಯ. ಇದೊಂದು ಇನ್ಫಾರ್ಮೇಟಿವ್ ಕಂಟೆಂಟ್ ಆಗಿತ್ತು, ಚಿಕ್ಕ ವಿಡಿಯೋ. ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ಬೇಕಿತ್ತು ಅಂತ ಉದ್ದೇಶಕ್ಕೆ ನಾನು ಮಾಡ್ತಾಯಿದ್ದೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲಿ ಸಿಗೋಣ.